ಏನಿಲ್ಲ ನನಗೆ. ಆ ಡಾಕ್ಟರ್ ಬೇರೆ ಅನ್ನ ತಿನ್ಬೇಡ್ರಿ ಅಂತ ಹೇಳವ್ರಿ ಹೆಚ್ಚಾಗಿ. ಇದೊಂದು ಊಟ ಮಾಡ್ರಿ, ಮಧ್ಯಾಹ್ನಕ್ಕೆ ಹೋಗಿ ಇಸ್ಕೊ ಬರ್ತೀನಿ. ರಾತ್ರಿ ಕಿಟ್ ಮಾಡಿ ರಾಕ್ತತಿ. ಅಕಸ್ಮಾತ್ ನಮ್ಮ ಯಪ್ಪ ಸಿಟ್ ಹಾಕ್ಸ್ಕೊ ಬಂದ್ರೆ ಏನ್ ಇಸ್ಕೊ ಬರೋದೇನ್ ಬೇಡ. ಮುಂದೆಗೆ ನೋಡ್ಕೋಬೇಕು ಅವೆಲ್ಲನು, ವಾರ 15 ದಿವಸ ಮುಂದೆಗೇನೆ. ಸುಮ್ನೆ ತೀರಾ ಮುಗ್ದೋಗೋ ತಕ ಏನ್ ಮಾಡ್ತಿದ್ರಿ ಮನೆ ಕೂಕಂಡ್ ನೀವು? ಯಾಕೆ ತಿಂಗಳು ಮುಂದೆಗೆ ಹಾಕಿಸ್ತಾರೆ ಹೇಳ್ರಿ ಸಿಟ್ನ? ಅಲ್ಲ ಇನ್ನು 15 ದಿನಕ್ಕೆ ಆಗಷ್ಟು ಸಿಟ್ ಇತ್ತು. ಎಲ್ಲ ಮಗಳ ಮನೆಗೆ ಓದ್ಕೊಂಡು ಹೋದ್ರಿ, ಇನ್ನೆಲ್ಲಿ ಇರ್ತತಲ್ಲ ಸಿಟ್ಟು? ಬರೀ 2 ಸೇರ್ ಬಿಟ್ಟಾಗವಳೆ. ನಾವ್ ರಾಗಿ ಮಾಡ್ಕೊಂಬದ್ ಬೇಡ್ವೆ, ಮಿಷಿನ್ ಹಾಕ್ಸ್ಕೊ ಬರೋದ್ ಬೇಡ್ವೆ? ಏನ್ 15 ದಿವಸ ಮುಂದೆಗೆ ನೋಡ್ಕೋಬೇಕಾಗಿತ್ತಂತೆ. ತಕೊಂಡೋಗಿರೋರ್ಗೆ ಜ್ಞಾನ ಇಲ್ಲ. ಲಕ್ಷ್ಮಿ ಅಕ್ಕ ಅಲ್ಲಿ ಇಟ್ಬಿಟ್ಟು ನಡಿ, ನೀ ಸುಮ್ಕೆ ಉಂಡ್ರೆ ಉಂಡ್ಲಿ ಉಂಡಿದ್ದಿರ್ಲಿ. ಅಲ್ಲ ಸಿಟ್ಟೆಲ್ಲ ತಕೊಂಡೋಗೋ ಜ್ಞಾನ ಇರ್ಲಿಲ್ವಿ? ಅಲ್ಲ ಏಳನ್ನ ತಕೊಂಡೋಗಲ್ಲ, ನಾನು ಆ ಡಬ್ದಾಗ ಐತೆ ಅನ್ಕೊಂಡು ಸುಮ್ಕಾಗಿದ್ದೀವಿ. ನೋಡಿರಿಲ್ವೇ ಇಲ್ಲ ಸಿಟ್ಟು? ಕೊಳ್ಳತ್ತೆ ನಮ್ಮ ಯಾಕೆ ಬರ್ಲಿ, ಸಾಯಂಕಾಲಕ್ಕೆ ಹಾಕ್ಸ್ಕೊ ಬಂದ್ಮೇಲೆ ಮುದ್ದೆ ಮಾಡಿ ಇಕ್ತೀನಿ, ಊಟ ಮಾಡಿವ್ರಂತೆ. ಬ್ಯಾಡ ಹೋಗಿ ನನಗೆ, ನಾನು ಹೋಗಿ ಅಮ್ಮಯ್ಯವ್ರ ಮನೆ ಉಣ್ಕೊಂಬತ್ತೀನಿ. ಬ್ಯಾಡ ಹೋಗಿ ನನಗೆ ಅನ್ನ ತಿಂಬಲ್ ನಾನು. ಹೋಗಕ್ಕ ತಕೊಂಡ್ ಒಳಿಕೆ ಬಿಡು, ಹೋಗ್ಲಿ ಉಂಡಿದ್ರಿತ್ತು. ಏನೋ ಮನೆಗೆ ಒಂದಿನ ಇಲ್ಲ ಅಂದ್ರೆ ಒಂದ್ ಸರ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಹೇಳ್ಬಿಟ್ಟು ಕಂಡೋರ್ ಮನೆಗೆ ತಿಂದ್ರೆ ಎಷ್ಟು ದಿವಸ ಇರ್ತಾರ ಅವರು? ನೆಟ್ಟಗ್ ಮಾತಾಡೆ ನೀನು. ಅವಳಕ್ಕೆ ಕಂಡೋರ್ ಆಗ್ತಾರೆ? ಇಷ್ಟ ದಿವಸ ನೀನ್ ನೋಡಿದ್ದೇನೆ? ಇಷ್ಟ ದಿವಸ ನೋಡ್ತಿದ್ರೆ ಈಗ ನೋಡ್ತಿದೀವಲ್ಲ, ಬೇರೆಯವ್ರ ಮನೆಗೆ ಹೋಗಿ ಯಾಕೆ ಉಣ್ಬೇಕು? ನಮ್ಮ ಮನೆಗೆ ಏನೈತೆ ಅದನ್ನ ತಿನ್ಬೇಕು. ಏನ್ ಅನ್ಕಮಲ್ಲ ಅವರೆಲ್ಲ? ಏನೋ ಮನೆಗೆ ಇಟ್ಟಾಗ್ತಾರ ಇಲ್ವಾ ಅಂತ ಅನ್ಕಮಲ್ವಾ? ಅನ್ಕಂಬ್ಲಿ ತಕ, ಅನ್ಕೊಂಡ್ರಿ ಅಂತ ತಪ್ಪಿಲ್ಲ. ಇಂಥವ್ರಿಗೆ ಏನ್ ಹೇಳಕ್ಕಾಗಲ್ಲ. ಅಲ್ಲೇ ಉಣ್ತೀನಿ ಅಂದ್ರೆ ಹೋಗ ಅಲ್ಲೇ ಉಂಡ್ಕ. ಲಕ್ಷ್ಮಿ ಅಕ್ಕ ಇನ್ನ ಒಂದ್ ವಾರ ಲೇಟಾಗಿ ಆಗ್ಲಿ ಸಿಟ್ ಹಾಕ್ಸ್ಕೊ ಬರೋದು. ನೀನೇನ್ ಹೇಳ್ಬೇಡ ಬಾವಂಗ ಹಾಕ್ಸ್ಕೊ ಬರಕ್ಕೆ. ನೋಡೋಣ ಒಂದ್ ವಾರ ತಕ ಅಲ್ಲೇ ತಿಂತಾರೇನ ಗೊತ್ತಾಗ್ತತಿ. ಅಮ್ಮಯ್ಯ ಮಾಡಿ ಮುಚ್ಚಿಕ್ಕೇಳೆ ಉಂಬಕ್ಕೆ. ಉಂಡ್ಕೊಂಡ್ ಬರ್ಲಿ. 1 ದಿವಸ 2 ದಿವಸ ನೋಡ್ತಾರೆ, 3ನೇ ದಿವಸಕ್ಕೆ ಕಾಚ್ಕಾಕ್ತಾರೆ, ಗೊತ್ತಾಗ್ತತಿ. ಯಾಕೆ ಇಲ್ದೇ ಇರುವಾಗೆಲ್ಲ ನಮ್ಮನೆಗೂ ತಕೊಂಡೋಗಿ ಮಾಡ್ಕೊಂಡು ಉಂಡವಳು ತಕ. ಈಗ ಹೋದ್ರೆ ನನ್ಗೆ ಯಾಕೆ ಉಂಬಕ್ಕಿಕ್ಕಲ್ಲ ಅವಳು? ಸಾಯ ತಕ ಉಂಡ್ರು ಬೇಡ ಅಂಬಲ್ಲ ಅವಳು ನನ್ಗೆ. ಏನೋ 1-2 ದಿನಕ್ಕೆ ಸಿಟ್ಟ ಅಕ್ಕಿನ ಕೊಟ್ಟಿರ್ತಿ, ಅದಕ್ಕೆ ನೀಗ ಸಾಯ ತಕ ಉಂಬಕ್ಕಿಕ್ತಾರೆ. ಕೊನೆಗೆ ನಾವೇ ಆಗೋದು. ಗ್ಯಾಪ್ನಕ್ಕಿಕ್ಕ ಮನೆಗೆ ಏನ್ ಇರ್ತದ ಅದನ್ನ ತಿನ್ಬೇಕು. ಎಲ್ಲ ಇವಳೆ ದುಡ್ಕೊಂಬಂದು ಸಂಪಾದನೆ ಮಾಡಿ ಬೇಸಾಗ್ತಾವಳೆ ಎಂಬಂಗ್ ಮಾತಾಡ್ತಾಳಲ್ಲ ನನಗೆ. ನೋಡತ್ತೆ ಮೊದ್ಲೇ ಆ ಮುದುಕಿ ನಾನು ಹುಡ್ದು ಆಚೆ ಹಾಕಿದ್ದೀನಿ, ನಮ್ಮ ಮನೆ ಸುದ್ದಿಗೆ ಬರ್ಬೇಡ ನೀನು ಅಂತೇಳಿ. ಈಗ ನೀನು ಅವ್ರ ಮನೆಗೆ ಉಂಡ್ರೆ ಸರಿ ಬಿಡ್ತತ ಅದು? ನಮ್ಮ ಮನೆಗೆ ಏನಿರ್ತದ ಅದು ತಿಂದ್ರಿ, ಏನೋ ಒಂದು ಊಟ ಮಾಡ್ರಿ, ಏನಾಗಲ್ಲ. ಬೇಕಾದ್ರೆ ನಾಳೆಗೆ ಮುದ್ದೆ ಮಾಡ್ಕೊಟ್ರೆ ಆಗ್ತತಿ. ಹೋಗ್ಲಿ ಬಿಡಮ್ಮ ಜಾನಕಿ, ಆಯಮ್ನು ಬಂದಿಲ್ಲ ಉಣ್ಣೋರು. ಈಯಮ್ನು ಹೋಗಿ ಊಟ ಮಾಡ್ಕೊಂಡ್ಲಿ. ಏನ್ ಅಕ್ಕಂಗಿದ್ದೀರ ಮನೆಗೆ ಉಂಡ್ರೆ ಏನ್ ತಪ್ಪಿಲ್ಲ, ಹೋಗಿ ಉಂಡ್ಕೊಂಡ್ಲಿ ತಕ. ಏನಕ್ಕ ನೀನು ಹಿಂಗೆ ಮಾತಾಡ್ತಿ? ಅಕ್ಕಪಕ್ಕದವ್ರು ನೋಡಿದವ್ರು ಏನ್ ಅನ್ಕೊಂತಾರೆ? ಏನ್ ಅವ್ರ ಮನೆಗೆ ಇಟ್ಟಾಕ್ತಾರ ಇಲ್ವಾ? ಇಬ್ರು ಸೊಸೆದಿರಿದ್ರು ಮನೆಗೂನು ಏನ್ ಇಟ್ ಮಾಡಕ್ಕಾಗಲ್ವಾ? ಹಸಿಟ್ಟು ಹಾಕ್ಸ್ಕೊಂಬಂದು ಏನ್ ತಪ್ಪು ತಿಳ್ಕೊಳಲ್ವಾ? ಏನಕ್ಕೆ ಹೋಗಿ ಊಟ ಮಾಡ್ಬೇಕು ಇಷ್ಟಕ್ಕೂನು? 1 ದಿವಸ ಅನ್ನ ಉಂಡ್ಬಿಟ್ರೆ ಏನಾಗ್ಬಿಡ್ತತೆ? ತಿನ್ನೆ ನೀನ್ ಕುಕ್ಕರ್ಸ್ಕೊಂಡು ನನಗೇನ್ ಹೇಳ್ತೀಯ ನೀನು? ತಕೊಂಡೋಗಿ ನಂಗೆ ಬೇಡ, ನಾನು ಹೋಗಿ ಇಟ್ಟು ಉಣ್ಕೊಂಬತ್ತೀನಿ. ತಕೊಂಡೋಗಕ್ಕ ಒಳಿಕೆ ತಗೊಂಡೋಗಿ ನೀನು. ಇನ್ನ 1 ವಾರ ಹಸಿಟ್ಟು ಹಾಕ್ಸ್ಕೊ ಬರಲ್ಲ, ಅವ್ರ ಮನೆಗೆ ಉಂಡ್ಕೊಂಡಿದ್ ಬಿಡ್ರಿ. ಅಯ್ಯೋ ನಿನಗೆ ಗೊತ್ತಿಲ್ವೇ, ರಾತ್ರಿ ಎಲ್ಲ ನಮ್ಮನ್ನ ಕುಡ್ಕೊಂಬಂದು ಅಯ್ಯೋ ಜಗಳ ಮನೆಗೆ. ಯಾಕಂತೆ ಏನ್ ಬಂತಂತ ಅವನಿಗೆ? ಯಾಕೆ ಜಗಳ ಮಾಡೀನಿ? ಅಯ್ಯ ನಮ್ಮ ಮನೆಗೆ ಯಾವಾಗ್ಲೂ ಇದ್ದಿದ್ದೆ ಅಲ್ವೇನೆ, ಗಂಡ ಹೆಂಡ್ರಿ ಇಬ್ರು ಕಿತ್ತಾಡ್ಕೊಂಡು ಕೂಕಂತಾರೆ. ಅವ್ನು ಕುಡ್ಕೊಂಡ್ ಬಂದಾಗೆಲ್ಲ ಉಗಿತಾಳೆ, ಇವನು ಸಿಟ್ಟು ಬಂದು ಬಡಿತಾನೆ. ಅಯ್ಯೋ ಬಿಡಿಸ್ಕೊಂಬಕ್ ಹೋಗಿ ನನಗೂ 2 ಬಿದ್ವು. ಅಯ್ಯೋ ಶಿವನೇ, ಅವನಿಗೆ ಏನ್ ಬಂದೈತಿ ಇಂಥ ಬುದ್ಧಿ ಮಾಡ್ತಾನೆ? ಅಲ್ಗೂ ರಾತ್ರಿ ಅವಳು ಇಟ್ಟೇ ಮಾಡಿಲ್ಲ ಮನೆಗೆ. ನಾನು ಇಲ್ಲಿಗೆ ಬರೋಣ ಉಂಬಕ್ಕೆ ಅನ್ಕಂಡು ನಿಮ್ಮ ಮನೆಗೆ ಇರುವಾರ ಬೇಡ, ನನಗೆ ಇನ್ನು ಇಟ್ಟಿಗಿಟ್ಟು ಹಾಕ್ತಿರೋ ಇಲ್ವೋ ಅಂತೇಳಿ ನೆನ್ನೆ ಮಧ್ಯಾಹ್ನ ಮಾಡಿದ್ಲೇನ ಅದೇ ಒಂದು ಇಟ್ಟಿತ್ತು ಉಂಡ್ಬಿಟ್ಟು ಮನಿಕೊಂಡೆ. ಬೆಳಿಗ್ಗೆ ರಾಜಮ್ಮ ಗಂಜಿ ತಗೊಂಡು ಹೋಗಕ್ ಬಂದಿದ್ಲು ಮಂತಕ್ಕೆ. ಹಂಗೊಂದೆ ಹಂಗಾಗಿ ಒಂದಿಟ್ಟು ಸಪ್ ನೀರು ಮಾಡಿ ಮುದ್ದೆ ಮಾಡ್ತೀನಿ, ಬಂದು ಉಂಡ್ಕೊಂಡು ಹೋಗಿ ಬಾ ಅಂತ ಹೇಳೋದ್ಲು. ಅದಕ್ಕಾಗೂ ಹೋಗ್ತಿದ್ದೀನಿ. ಆ ಸಂಡೆಕಾಳು ಸಪ್ ನೀರು ಮಾಡ್ಯವಳಂತೆ. ಮರ ಬಳಿಯಕ್ಕೆ ಗಂಜಿ ತಗೊಂಡು ಹೋಗಕ್ ಬಂದಾಗ ಹಂಗೊಂದ್ಲು. ಬಿಸೇಟ್ ಮಾಡಿರ್ತಾಳೆ, ಹೋಗಿ ಉಂಡ್ಕೊಂಬತ್ತೀನಿ. ನಮ್ಮವಳು ಜಗಳ ಮಾಡಿರೋ ಸಿಟ್ಟಿಗೆ ಅಡುಗೆನೂ ಮಾಡಿಲ್ಲ ಏನೂ ಇಲ್ವಾ, ತೋರ್ ಮನ್ಗೆ ಓಡೋಗ್ಯವಳಿ ಎಲ್ಲ ಓದ್ಕೊಂಡು. ಅಯ್ಯೋ ಶಿವನೇ, ನೀನೇ ಹಿಂಗೆ ಹೇಳ್ಬಿಟ್ರಿ ಹೆಂಗಮ್ಮ ತಾಯಿ? ಅಲ್ಲ ನಮ್ಮ ಅತ್ತೆ ನಿಮ್ಮ ಮನೇಲಿ ಹೆಚ್ಕೊಂಡವ್ರೆ, ನಮ್ಮ ಮನೆಗೇನು ನಿಟ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಹೋಗಿ ಉಂಡ್ಕೊಂಬತ್ತೀನಿ ಅಂತೇಳಿ. ಅಲ್ಲ ನೀವೇ ಹಿಂಗೆ ಅಂದ್ಬಿಟ್ರೆ ನಿಮ್ಮನ್ನೇ ನೆನ್ಸ್ಕೊಂಡಿರೋ ನಮ್ಮ ಅತ್ತೆ ಗತಿ ಏನಾಗಬೇಕು? ಹಂಗಾರೆ ಇವಾಗ ಇನ್ಯಾರ್ದನ ಬೇರೆ ಮನೆ ನೋಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಇನ್ನೇನು ಅನ್ನ ಹಿಡಿಯಲ್ಲ ಎಮ್ಗೆ ಇವತ್ತು. ಅನ್ನ ಉಂಡ್ಬಿಟ್ರೆ ಸತ್ತೋಗ್ಬಿಡ್ತಾರಂತೆ. ನಾನು ಉಮ್ತೀನಿ ಅಂತಾನೆ ಹಿಂಗ್ ಮಾತಾಡ್ತಾ ಇದೀಯೇನೆ ನೀನು? ಅದ್ಯಾಕತ್ತೆ ನೀನು ಉಮ್ತಿ ಅಂತ ಮಾತಾಡೋಣ? ನಾವಾಗೆ ತಟ್ಕಾಕ ಬಂದು ಕೊಟ್ರು ನೀ ಬೇಡ ಅಂತ ಹೇಳಿದ್ ನೀನು. ಅದ್ರೊಳಗಾಗಿ ಸಾರಿಗೆ ಇಟ್ ಮಾಡಿ ಮುಚ್ಚಿಕ್ಕೊಂಡು ಕುಂತವ್ರೆ ಬಿಸಿ ಬಿಸಿದು. ಸಾವಿತ್ರಮ್ಮ ಬತ್ತಾಳು ಉಮ್ತಾಳೆ ಅಂತ. ಅಮ್ಮಯ್ಯ ಯಾಕೆ ಮನೆಗೆ ಸಸದಿರ್ ಇಟ್ಟಾಕಲ್ವಲ್ಲ ನಿಮ್ಗೆ? ಅದಕ್ಕೆ
ಹೋಗ್ರಿ ಉಂಡ್ಕ ಬರಾಗ್ರಿ, ನಾವೇನ್ ಬೇಡ ಅಂಬಲ್ಲ. ಏನೇ ನನ್ನನ್ನೇನು ಅಷ್ಟೊಂದು ತಾಸರ್ ಅನ್ಕೊಂಡಿದ್ಯಾ ನೀನು? ಅಲ್ಲ ಈಗ ಹೋದ್ರೂ ಯಾರಾದ್ರೂ ಆಗ್ಲಿ ಕರ್ದುಂಬಕ್ ಇಕ್ತಾರ ನನ್ಗೆ, ಅಷ್ಟ್ ಮರ್ಯಾದೆ ಉಳಿಸ್ಕೊಂಡಿರೋದು ನಾನು ಊರೊಳಗೆ. ಅಯ್ಯೋ ನಾನು ಅದೇ ಕಾಣತಿ ಹೇಳ್ತಿರೋದು, ಯಾರು ಇಟ್ಟಾಕಲ್ಲ ನಿಮ್ಗೆ ಅಂತ ಹೇಳ್ತಿಲ್ಲ. ಮನೆಗೆ ಸೊಸೆದಿರು ಇಟ್ಟಾಕಲ್ಲ ನಿಮ್ಗೆ, ಕಂಡೋರ್ ಮನೆಯವ್ರಾದ್ರೆ ಆಗ್ತಾರಲ್ವಾ, ಬೇರೆ ಯಾರ್ದನ ಮನೆ ನೋಡ್ಕೇಳ್ರಿ ಅಂತ ಹೇಳ್ತಿರೋದು. ಲೇ ಅಕ್ಕಯ್ಯ, ಅವ್ರ ತಗ ಏನೇ ಅನ್ನಿಸ್ಕೊಂಡು ನಿಂತಿದ್ದಿ, ಬಾರೆ ಹೋಗೋಣ, ರಾಜ ಮೀಟ್ ಮಾಡಿರ್ತಾಳೆ, ಒಂದಿಟ್ಟು ತಪ್ಪ ಉಂಡ್ಕೊಂಬರೋನ್ ಬಾರೆ. ಏನ್ ಇಷ್ಟೊಂದು ಮಾತಾಡ್ತಾಳೆ ಇವಳು? ಬತ್ತಾರೆ ಅಂತ ಮಾಡಿ ಮುಚ್ಚಿಕ್ಕಿರ್ತಾರ ಹೋಗ್ರಿ. ಅಲ್ಲ ನೋಡ್ದವ್ರು ಏನ್ ಅನ್ಕಮಲ್ಲ ಅಕ್ಪಕ್ತವ್ರು, ಹಿಂಗ್ ಹೋಗಿ ಅವ್ರ ಮನೆಗೆ ತಿನ್ಕೊಂಬರೋದು ಎಷ್ಟು ಮಾತ್ರ ಸರಿ? ನೋಡನಿ, ಇದನ್ನ ಒಂದ್ ಚಾಲೆಂಜ್ ಆಗಿ ತಕಂತೀನಿ, ಒಂದ್ ವಾರ ಇಟ್ ಮಾಡಲ್ಲ ಮನೆಗೆ, ನೋಡೋಣ ಅದ್ ಯಾರು ಆಗ್ತಾರೆ ಇಟ್ ನೋಡ್ತೀನಿ. ಅವ್ರ ಮನೆಗೆ ಹೋಗಿ ಅವ್ರಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನ್ ಯಾರೇ ಹೋಗಿ ಅವ್ರಿಗೆ ಗ್ರಾಚಾರ ಬಿಡ್ಸಕ್ಕೆ? ಸದಿಕ್ ಮನೆಗಳು ಹಾಳಾದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ, ನೀವು ಅಂತವ್ರಿಗೆ ಸರಿ. ಏ ಮುದ್ಕಿ, ಸೊಸೆಯನ್ನ ಊರ್ಗೋಗಳು ಏನೊಂದಿಷ್ಟ ಅಡ್ಗೆ ಮಾಡ್ಕೊಂಡು ಉಣ್ಬೇಕಾಗಲ್ವಾ ನಿನ್ಗೆ? ನೀನು ಕೆಳದಲ್ದೆ ಬಂದು ಈ ಅಮ್ಮನು ಕೆಡಿಸ್ತೀಯ ನೀನು, ನಿನ್ನಿಂದನೇ ಅರ್ಧ ಹಾಳಾಗ್ತತೆ ನಮ್ಮ ಮನೆಗೆ. ಲೇ ಅಕ್ಕಯ್ಯ, ಅವಳಿಗೆ ಏನೇ ಮಾತಾಡ್ಕೊಂಡು ನಿನ್ಕಂತಿ, ಅರ್ಥವಿಲ್ಲ ಪತ್ವಿಲ್ಲ, ಬೇರೆ ಹೋಗೋಣ ನಾವು. ಇವ್ರ ಆಡೋ ಅವತಾರಗಳು ಹಂಗೆ ಸಿಟ್ಟತ್ತು ಹೋಗ್ತತ್ ನನಗೆ. ಜಾನಕಿ, ಅಲ್ಲ ನೀನೇನಕ್ಕ ಅಷ್ಟೊಂದು ಬಲಂತ ಮಾಡಿ ಊಟ ಮಾಡ್ರಿ ಅಂತ ಹೇಳಕ್ ಹೋಗ್ತೀರ? ತಿಂದ್ರೆ ತಿನ್ಲಿ, ತಿಂದಿದ್ರೆ ಇರ್ಲಿ, ಹಾಕೊಟ್ಟಾಗ ಬೇಡ ಅಂತಂದ್ರೆ ಸುಮ್ಮನೆ ಆಗ್ಬಿಡ್ಬೇಕು ನೀನು. ಅಲ್ಲ ಜಾನಕಿ, ಒಂದಿನ ಊಟ ಮಾಡ್ಕೊಂಬಂದ್ರೆ ಏನಾಗಲ್ಲ ಬಿಡಮ್ಮ, ಸುಮ್ಮನೆ ಯಾಕೆ ಅವ್ರ ಮಾತಾಡ್ತಿ ಹೇಳು? ಹಂಗಲ್ಲಕ್ಕ, ಅವ್ರು ಹೋಗಿ ಊಟ ಮಾಡಿ ನಾನೇ ಬೇಡ ಅಂಬಲ್ಲ. ಅಲ್ಲ ತಟ್ಕಾಕ ಬಂದ್ ಕೊಟ್ರೆ ಎಷ್ಟು ದುರಾಂಕಾರ ಮಾತಾಡ್ತಾರೆ ನೋಡಿ ಅತ್ತೆ. ಅದು ಅದೇ ವಾರ 15 ದಿವಸ ಮುಂಚೆಗೆ ನೋಡ್ಕೋಬೇಕಾಗಿತ್ತಂತೆ ಸಿಟ್ಟು. ಈಗ ಇಂತ ಸೋಣಿ ಮಾತುಗಳು ಆಡ್ಬಿಟ್ರೆ ನನ್ಗೆ ಆಗೋದಿಲ್ಲ. ಅಲ್ಲ ನೀನ್ ನೋಡ್ದಂಗೆ ಇನ್ನ ಇತ್ತಲ್ವ ಸಿಟ್ಟು, 15 ದಿವಸ ಆಗ ಅಷ್ಟು ಇಬ್ರು ತುಂಬ್ಕೊಂಡೋಗ್ಯವ್ರೆ, ಬೇಕಂತಾನೆ ಜಗಳ ತೆಗಿಬೇಕು ಅಂತಾನೆ ಹಿಂಗ್ ಮಾತಾಡೋದು. ಅಯ್ಯೋ ಅದೆಲ್ಲ ನನಗೆ ಗೊತ್ತು ಬಿಡು ಜಾನಕಿ, ಸುಮ್ನೆ ನೀನ್ ಯಾಕೆ ಮಾತಾಡಿ ಬಾಯಿನ ಇಸ್ಕಂತೀಯ ಅಮ್ಮಂತಗೆ? ಅಲ್ಲ ನೋಡಿ ಇವಾಗ ಕಂಡೋರ್ ಮನ್ಗೆ ಉಣ್ಣಕ್ ಹೋಗೋರು ಇಬ್ರುನು ಯಾರು ಏನ್ ಅನ್ಕಮಲ್ಲ, ಮನೆಗೆ ಇಬ್ರು ಸೊಸೆದಿರ್ ಇತ್ಕೊಂಡು ಏನ್ ಇಟ್ಟಾಕಲ್ವಾ ಅಂತ ಅನ್ಕಮಲ್ವಾ? ನಮ್ ಮರ್ಯಾದೆಲ್ಲ ತೆಗಿಯಕ್ ಇವ್ರೇ ಸಾಕು ಊರಾಗೆ. ಬಿಡಮ್ಮ ಹೋಗ್ಲಿ ಅತ್ತ, ಸುಮ್ಕಿರು. ಅವ್ರ ಅವತ್ತಿಂದನೂ ಹಂಗೆ ಇರೋದು, ಅವ್ರನ್ನ ನಾವು ಬದಲಾಯಿಸಕ್ ಆಗಲ್ಲ. ಸುಮ್ನೆ ಅವ್ರ ಮೇಲೆ ಜಗಳಕ್ಕೆ ಹೋಗಿ ನೀನ್ ಬಾಯಿನ ಇಸ್ಕೊಳಕ್ ಹೋಗ್ಬೇಡ, ಸುಮ್ನೆ ಇದ್ಬಿಡು. ಸರಿ ಕಣಕ, ಆಯ್ತು. ನೀನ್ ಊಟ ತಕ ಬಂದ್ ಕೊಟ್ಟಾಗ ಮರ್ಯಾದೆಗೆ ಮಾತಾಡ್ಬೇಕಾ ಬೇಡವಾ? ಏನೈತೆ ಅದನ್ನ ಮಾತಾಡ್ಬೇಕು. ಯಾಕೆ ಇಟ್ ಮಾಡಿಲ್ಲ, ಹೋಗ್ಲಿ ಬಿಡ್ರಿ, ನಾನು ಹೋಗಿ ಅಲ್ಲಿ ಉಂಡ್ಕೊ ಬರ್ತೀನಿ ಇವತ್ತೊಂದ್ ದಿವಸ, ಬೆಳಿಗ್ಗೆ ಸಿಟ್ ಹಾಕ್ಸ್ಕೊಬರಿ. ಹಿಂಗೆ ನಾನು ಮಾತಾಡೋದು ನೋಡು, ಅದ್ ಬಿಟ್ಬಿಟ್ಟು 15 ದಿವಸ ಮುಂಚೆಗೆ ನೋಡ್ಕೋಬೇಕು ಅದು ಇದು ಅಂತ ಮಾತಾಡಿರಿ ಇಲ್ದೇ ಇರೋವೆಲ್ಲಾನು ನನಗೆ ಕೋಪ ಬರಲ್ವ ಮತ್ತೆ? ಹೋಗ್ಲಿ ಬಿಡವೆಲ್ಲ, ಸುಮ್ಮನೆ ತಲೆಗೆ ಹಾಕಬೇಡ ನೀನು. ಇಲ್ಲ ನೋಡ್ತೀರಿ ಹಿಂಗೆ ಆಡ್ತಿರ್ಲಿ ಇವ್ರು, ಸರಿಯಾಗಿ ಮಾಡ್ತೀನಿ ಇವ್ರಿಗೆ. ಲಕ್ಷ್ಮಿ, ಬಾವಸಂತಿ, ಅಕ್ಕ ತಂಗಿದಿರು ಬಾಗ್ಲ ನಿಂತ್ಕೊಂಡು ಏನೋ ಮಾಡ್ತಿದ್ದೀರಿ? ಟ್ರೆಂಕ್ ಎಲ್ಲ ಇಟ್ಕೊಂಡಿದ್ದೀರ, ಏನ್ ಮಾಡ್ತಿದ್ದೀರಿ? ಏನಿಲ್ಲ ಬಾವಸಂತಿ, ಆಯ್ತಾ ಊಟ? ಇನ್ನೂ ಇಲ್ಲ, ಮಾಡ್ಬೇಕು ಇವಾಗ. ಏನ್ ಮಾಡಿದ್ವಿ ಅಡಿಗೆ? ಮಸ್ಕಾಯಿ ಮಾಡಿ, ಅನ್ನ ಮಾಡಿ, ಒಂದೆರಡು ಆಲೂಗೆಡ್ಡೆ ಇದ್ವು ಹೊಚ್ಚಾಕ್ಬಿಟ್ಟು ಒಂದಿಟ್ಟು ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕಿದ್ದೀನಿ. ಓ ಹೌದಾ? ಯಾಕೆ ಜಾನಕಿ, ಬೆಳಗ್ಗೆನೆ ಜಗಳ ಮನೆಗೆ? ಅಯ್ಯೋ ಏನು ಇಲ್ಲ ವಸಂತಕ್ಕ, ಇದ್ದಿದ್ದೇಳ್ದೆ ನಮ್ಮ ಮನೆಗೋಡು. ಇನ್ನೇನಿಲ್ಲ, ಅದೇ ಆಸ್ಪತ್ರೆಗೆ ಹೋಗಿದ್ದಲ್ಲ ಲಕ್ಷ್ಮಿ, ಮಾತ್ರೆ ಎಲ್ಲ ಮುಗಿದ್ವಾ ಏನು ಎತ್ತ ಕೇಳೋಣ ಅಂತ ಬಂದೆ. ನಾಳೆಗೆ ಹೋಗ್ಬೇಕು ಕಣಕ್ಕ, ತಿರ್ಗಾ ಮಾತ್ರೆ ಎಲ್ಲ ಮುಗ್ದವೆ, ನಾಳೆಗೆ ಹೋಗ್ಬೇಕು. ಓ ಹಂಗಾರೆ ನಾಳೆಗೆ ಹೋಗ್ತಿದ್ದೀರೇನು? ಯಾಕೆ ವಸಂತಕ್ಕ ಬತ್ತೀಯ ನೀನು? ನಾನಾ ಬರಲೆ ನಾನು ಜೊತೆಗೆ? ಬಾ ಹೋಗಿ ಅಡ್ಡಾಡ್ಕೊಂಬರೋಣ. ಇನ್ನೇನ್ ಮಾಡ್ತಿ ಮಂತಾಗ ಇಟ್ಕೊಂಡು ಲಕ್ಷ್ಮಿ ಅಕ್ಕನ್ ಕರ್ಕೊಂಡು ಹೋಗಿ ತೋರ್ಸ್ಕೊ ಬರ್ಬೇಕು ಆಸ್ಪತ್ರೆಗೆ. ಡಾಕ್ಟರ್ ಕರ್ಕೊಬರ್ರಿ ಅಂತ ಹೇಳಿದ್ರು. 3 ತಿಂಗಳಿಗೆ, ಇವಾಗ 3 ತಿಂಗಳು ಆಗೈತಿ. ಮಾತ್ರೆ ಎಲ್ಲ ಖಾಲಿ ಆಗ್ಬಿಟ್ಟವಿ, ಹೋಗಿ ತೋರ್ಸ್ಕೊಂಬಂದ್ರೆ ಸೋರೋಗ್ತತಿ. ಆಯ್ತಕ್ಕ, ನಾನು ಬರ್ತೀನಿ ಹಂಗಾರೆ ನಾಳೆಗೆ. ಬಾ ವಸಂತಿ, ಊಟ ಮಾಡು. ಬೇಡಪ್ಪ, ನಮ್ಮನೆಗೆ ಮಾಡಿದ್ದೀನಿ, ಅನ್ನ ಎಲ್ಲ ಹಂಗೆ ಉಳ್ಕೊಂಡ್ಬಿಡ್ತತಿ. ನಾನು ಅನ್ನ ಮಾಡಿಬಿಟ್ಟು ಒಂದೀಟು ಟೊಮೆಟೊ ಗೊಜ್ಜು ಮಾಡಿದ್ದೆ. ಇರ್ಲಿ ಬಾ, ಇಲ್ಲೂ ಮಸ್ಕಾಯಿ ಮಾಡಿದ್ದೀನಿ, ಒಂದಿಷ್ಟು ಊಟ ಮಾಡು. ಬೇಡ ಲಕ್ಷ್ಮಿ, ತಿರುಗಿ ರಾತ್ರಿ ತೊಂಗಳಾಗ್ಬಿಡ್ತತಿ, ಯಾರು ಉಂಬಲ್ಲೇನಿಲ್ಲ. ಮಜ್ಜಿಗೆ ಎಲ್ಲ ಐತೆ ಮನೆಗೆ, ಟೊಮೆಟೊ ಗೊಜ್ಜು ಎಲ್ಲ ಇತ್ತು. ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಇನ್ನ ಒತ್ತಾಗ್ತತೆ ನಾನು ಊಟ ಮಾಡೋದು. ಜಾನಕಿ, ನಾಳೆ ಆಸ್ಪತ್ರೆಗೆ ಹೋಗಿ ಬರುವಾಗ ಹಂಗೆ ಶೋಭಾ ಮತ್ತೆ ಜಯಕುಮಾರ್ ಮನೆಗೆ ಹೋಗಿ ಬರೋಣ. ಹೌದಾ ವಸಂತಿ ಅಕ್ಕ, ಹತ್ರನೇ ಇರೋದು ಮನೆ? ಹೂ ಜಾನಕಿ, ಮೊನ್ನೆ ನಾವು ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ಬಸ್ನ ಸಿಕ್ಕಿದ್ಲು ಇವಳು ವಯಸ್ಸು, ಹಂಗಾಗಿ ಬರ್ರಿ ಮನೆಗೆ ಅಂತ ಕರೆದ್ಲು ಪಾಪ ಹುಡುಗಿ. ನಾವ್ ಇನ್ನೊಂದ್ಸರಿ ಬರ್ತೀವಿ ಅಂತ ಹೇಳಿದ್ವಿ. ಇವಾಗ ಹೆಂಗು ಅಲ್ಲಾಸೆ ಬರ್ತೀವಲ್ಲ, ಹತ್ರನೇ ಅಲ್ಲೇನೆ, ಒಂದೇ ಬಸ್ ಸ್ಟ್ಯಾಂಡಿಗೆ ಇಟ್ಕೊಂಡು ಹೋದ್ರೆ ಅವ್ರ ಮನೆ ಅಲ್ಲೇ, ಒಂದು 10 ನಿಮಿಷದ ದಾರಿ ಅಷ್ಟೇ, ನಡ್ಕೊಂಡೇ ಹೋಗ್ಬೋದು. ಜಾನಕಿ, ಮತ್ತೆ ಹೋಗಿ ನೋಡ್ಕೊಂಬರೋಣ, ಸೋಬಿನ ನೋಡ್ದಂಗ ಆಗ್ತತೆ. ಆಯ್ತು ಹೇಳಕ್ಕ, ಹೆಂಗೂ ಹೋಗ್ತಾ ಇದ್ದೀವಿ, ಹೋಗಿ ನೋಡ್ಕೊಂಬರೋಣ ತಕ್ಕ. ಮತ್ತೀಗ ಏನಾನ ಒಂದಿಟ್ಟು ಮಾಡ್ಕೊಂಡು ಹೋಗೋಣ ಕಣೆ, ಬರೇ ಕೈಯಾಗ ಹೋಗೋದ್ ಬೇಡ. ಏನ್ ಮಾಡ್ಕಂತೀಯ ಅಕ್ಕ? ಮೊದಲನೇಕಿಂತ ಮನ್ಗೆ ಹೋಗ್ತಾ ಇದ್ದೀವಿ, ಏನಾನ ಒಂದಿಟ್ಟು ತಗೊಂಡು ಹೋಗ್ಬೇಕಲ್ವಾ? ನೋಡಕ್ಕ, ಏನ್ ಮಾಡ್ಕಂತೀಯ? ಏನಾನ ಮಾಡೋಣ ಅಂತಂದ್ರೆ ನಾನು ಕೈ ಜೋಡಿಸ್ತೀನಿ, ಮಾಡ್ಕೊಂಡು ತಗೊಂಡು ಹೋಗೋಣ. ವಸಂತಿ ಅಕ್ಕ, ನಿಜವಾಗ್ಲೂ ಒಳ್ಳೆ ಸುದ್ದಿನೇ ಹೇಳ್ದೆ, ನಮಗ್ ಗೊತ್ತಿರಲಿಲ್ಲ ಅಲ್ಲಿ ಹತ್ರ ಐತೆ ಅಂದ್ಬಿಟ್ಟು. ಸರಿ ಹೋಗ್ ಬರಂತಕ್ಕ. ಮತ್ತೀಗ ಹೆಚ್ಚಾಗ ಅವು ಇವು ಎಲ್ಲ ಏನು ಮಾಡ್ಕೊಂಡು ಕೂಕಬೇಡ್ರಿ. ಕೊಬ್ಬರಿ ಇದೆ ಒಂದಷ್ಟು, ಕೊಬ್ಬರಿಗಳು ಅವು ನೋಡ್ರಿ ನಿಮ್ಮ ಮನೆಗೆ ಮಸ್ತಾಗಿ ಬಿದ್ದಿರ್ತಾವ ಕೊಬ್ಬರಿಗಳು. ಕೊಬ್ಬರಿ ಎಲ್ಲ ತುರ್ಕೊಬಿಟ್ಟು
ಒಂದಿಷ್ಟು ಆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಆ ಕಡಲೆ ಎಲ್ಲ ಹಾಕಿ ಕರ್ಜಿಕಾಯಿ ಮಾಡ್ಕೊಳ್ರಿ, ಚೆನ್ನಾಗಿರ್ತತಿ. ಲಕ್ಷ್ಮಿ ಅಕ್ಕ ಒಳ್ಳೆ ಕೆಲಸ, ಬೇಗನೂ ಆಗ್ತದಲ್ವಾ? ಆಯ್ತು ಜಾನಕಿ, ಹಂಗೆ ಮಾಡೋಣ. ಜಾನಕಿ ಕೊಬ್ಬರಿ ತಗೊಬಂದು ಕೂಡ ನಾನು ತುರ್ಕೊಡ್ತೀನಿ. ಆ ಬೆಲ್ಲ ಗಿಲ್ಲೆಲ್ಲ ಕುಟ್ಕೊಂಡು ಹಸಿಟ್ಟೆಲ್ಲ ಕಲಸಿ ಕಳ್ರಿ, ರಪ್ಪನ್ ಮಾಡೋಣ. ಏನೊಂದು 50 ಆದ್ರೆ ಸಾಕು. ಆಯ್ತು ಹೇಳು ಸಂತೆಕ್ಕ, 3 ಜನ ಇದ್ದೀವಿ, ಏನ್ ಮಾಡಾಕ್ಬೋದು. ಆಮೇಲೆ ನಿಮ್ಮ ಅತ್ತೆ ಏನೋ ಒಂದೊಳ ಮಾತ್ಕು ಜಾಗಕ್ಕೆ ಬರ್ತಾಳೆ. ಅಯ್ಯೋ ಏನು ಅನ್ನಲ್ಲ ತಕ್ಕ, ಏನನ್ನಂದ್ರೆ ಇವಳು ಬಿಡ್ಗಿಡಲ್ಲ ವಸಂತಿ, ಏನಾದ್ರೂ ಒಂದು ಬೈದ್ ಬಿಟ್ಟು ಸುಮ್ಮನೆ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಓ ಹಂಗೆ ಇರ್ಬೇಕು ತಕ ಲಕ್ಷ್ಮಿ, ಇಲ್ಲ ಅಂತಂದ್ರೆ ಇವ್ರು ಬಗ್ಗಲ್ಲೇನಿಲ್ಲ. ಓ ನಮ್ಮ ಅತ್ತೆನೂ ಹಿಂಗೆ ಆಡ್ತಾಳಮ್ಮ, ಏನು ಮಾತಾಡ್ಲಿಲ್ಲ ಅಂದ್ರೆ ಅದೇ ಕೋಳಿ ಮುರಿಗಳು ಬಚ್ಚಿಕೆಂಬ್ತವಲ್ಲ, ಆಗ ಹಂಗೆ ಬಚ್ಚಿಕೆಂಬ ಕೂಕಬೇಕಾಗ್ತದೆ ಅಷ್ಟೇ. ನಾವ್ ಎದ್ರಕೊಂಡು ಅಲ್ಲ ಸುಮ್ಕೆ ಏನು ಕಕ್ಕ ನಾವು ಜಗಳಕ್ಕೆ ಹೋಗೋಣ. ಅವ್ರು ಮಾತಾಡೋದಕ್ಕೆ ನಮ್ಗೆ ಸಹಿಸ್ಕೊಂಬಕ್ಕಾಗಲ್ಲ. ಇನ್ನು ನಮ್ ಲಕ್ಷ್ಮಿ ಅಕ್ಕ ಹೇಳು, ಬಡದ್ರು ಬೇಕಾದ್ರೆ ಬಡ್ಸ್ಕೊಂಡು ಸುಮ್ಕಿರ್ತಾಳೆ, ನನ್ಗೆ ಹಂಗೆ ಆಗಲ್ಲ. ಏನ್ ಮಾಡ್ಲಿ, ನನ್ನ ಬುದ್ಧಿ ಹಿಂಗೆ, ಆ ಯಮ್ಮನ ಬುದ್ಧಿ ಹಂಗೆ. ಸರಿ ಹೋಗಿ ಬಿರ್ಬಿರಿ ತಕ ಬರೋಗಿ ಹೋಗಿ.